ಇನ್ನು ಕೃಷ್ಣದೇವರಾಯ ಆಳಿದಂತಹ ಮಣ್ಣಿನಲ್ಲಿ ಶಿಲಾಯುಗದ ಪಳಿಯುಳಿಕೆಗಳು ಪತ್ತೆಯಾಗಿವೆ. ಸುಮಾರು 5,000 ವರ್ಷಗಳ ಹಿಂದಿನ 2 ಅಸ್ಥಿಪಂಜರಗಳು, ಬಹಳಷ್ಟು ಮಡಿಕೆಗಳು, ಕಲ್ಲಿನ ಆಯುಧಗಳು ಪತ್ತೆಯಾಗಿರೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ನೆಲದಡಿಯಲ್ಲಿ ಹೂತು ಹೋಗಿರುವ 5.5 ಅಡಿ ಉದ್ದದ ಅಸ್ಥಿಪಂಜರ, ಸಮೀಪದಲ್ಲೇ ಮತ್ತೊಂದು ಅಸ್ಥಿಪಂಜರ, ಅಕ್ಕಪಕ್ಕದಲ್ಲೇ ಚೂರು ಚೂರಾದ ಮಡಿಕೆಗಳು. ನಿಗೂಢ, ಆಶ್ಚರ್ಯಕರ. ಹೌದು, ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನಲ್ಲಿರುವ ತೆಕ್ಕಲಕೋಟೆ ಪ್ರದೇಶ ಇದೀಗ ಕುತೂಹಲಕಾರಿ ಸ್ಥಳವಾಗಿದೆ. ಐದು 5,000 ವರ್ಷಗಳ ಹಳೆಯದಾದ ಮಾನವನ 2 ಅಸ್ಥಿಪಂಜರ ಪತ್ತೆ. ಉತ್ಖನನದ ವೇಳೆ ಪತ್ತೆಯಾದ 3 ದೊಡ್ಡ ಮಡಿಕೆಗಳು. ಹೌದು, ತೆಕ್ಕಲಕೋಟೆ ಪ್ರದೇಶ ಇದೀಗ ನಿಜಕ್ಕೂ ಇತಿಹಾಸ ತಜ್ಞರ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಹಲವು ತಿಂಗಳಿನಿಂದ ಇಲ್ಲಿನ ಹಿರೇಅರ್ಲ, ಬೂದಿದಿಬ್ಬ, ಬಾಳೆ ತೋಟ, ಜಕ್ಕೇರು ಗುಡ್ಡ ಮತ್ತು ಹುಡೇದ ಗುಡ್ಡ ಸುತ್ತಮುತ್ತಲಿನ ಹಲವು ಸ್ಥಳಗಳಲ್ಲಿ ನಮಿತಾ ಎಸ್ ಸುಗಂಧಿ ನೇತೃತ್ವದ ತಜ್ಞರ 3 ತಂಡ ಉತ್ಖನನ ಮತ್ತು ಸಂಶೋಧನಾ ಕಾರ್ಯದಲ್ಲಿ ನಿರತವಾಗಿತ್ತು. ಈ ವೇಳೆ ಗೌಡ್ರಮೂಲೆ ಬೆಟ್ಟದಲ್ಲಿ ವಾರದ ಹಿಂದೆ ಉತ್ಖನನದ ವೇಳೆ ಮಾನವನ ಮೂಳೆಯೊಂದು ಸಿಕ್ಕಿತ್ತು. ಮಣ್ಣನ್ನ ಮತ್ತಷ್ಟು ಅಗೆದಾಗ 5.5 ಅಡಿ ಉದ್ದದ ಆದಿ ಮಾನವನ ಅಸ್ಥಿಪಂಜರ ಗೋಚರವಾಗಿದೆ. ಇಲ್ಲಿ ಮಾನವನ ದೇಹದ ಮೇಲೆ ಕಲ್ಲುಗಳನ್ನು ಇಟ್ಟು ಶವ ಸಂಸ್ಕಾರ ಮಾಡಲಾಗಿದೆ. ಇಂದೂ ಸಹ ಅದೇ ಜಾಗದಲ್ಲಿ ಮತ್ತೊಂದು ಅಸ್ಥಿಪಂಜರ ಪತ್ತೆಯಾಗಿದೆ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆ ಭಾಗದಲ್ಲಿ ಪತ್ತೆಯಾಗಿರುವಂಥದ್ದು. ಈಗ ಆ ಸ್ಥಳದಲ್ಲಿ ತಾವು ಗಮನಿಸಬಹುದು. ಇಲ್ಲಿ ಉತ್ಖನನ ಮಾಡಿದಾಗ ಸರಿಸುಮಾರು 5.5 ಉದ್ದದ ಒಂದು ಅಸ್ಥಿಪಂಜರ, ಮಾನವನ ಅಸ್ಥಿಪಂಜರ ಪತ್ತೆಯಾಗಿರುವಂಥದ್ದು. ಒಂದಲ್ಲ 2 ಗಮನಿಸ್ಬೋದು. ಇಲ್ಲಿ ಒಂದಿರುವಂಥದ್ದು, ಮತ್ತೊಂದು ಅದರ ಪಕ್ಕದಲ್ಲೇ 2 ಬೋನ್ಗಳಿರೋದು ತಾವು ಗಮನಿಸ್ತಾ ಇದ್ದೀರಾ. ಅಂದರೆ 2 ಅಸ್ಥಿಪಂಜರಗಳು ಇಲ್ಲಿ ಪತ್ತೆಯಾಗಿರುವಂಥದ್ದು. ಸರಿಸುಮಾರು ಇವು 5,000 ವರ್ಷಗಳ ಹಿಂದಿನದು ಅನ್ನೋ ಮಾಹಿತಿಯನ್ನು ಅವರು ಕೊಡ್ತಾ ಇರೋದು. ಇದು 5,000 ವರ್ಷಗಳ ಹಿಂದಿನ ಪಳಿಯುಳಿಕೆ ಇರಬಹುದು ಅಂತ ಊಹಿಸಲಾಗಿದೆ. ಇದಿಷ್ಟೇ ಅಲ್ಲ, ಅಸ್ಥಿಪಂಜರ ಸಿಕ್ಕ ಸ್ಥಳದಲ್ಲಿ ಮಡಿಕೆಗಳು ಪತ್ತೆಯಾಗಿವೆ. ವಿಷಯ ಏನಂದ್ರೆ, ಶವ ಸಂಸ್ಕಾರ ಮಾಡಿ ತಿಂಗಳುಗಳ ಬಳಿಕ ಮೂಳೆ ಸಂಗ್ರಹ ಮಾಡಿ ಇಡುವ ಪದ್ಧತಿ ಇತ್ತಂತೆ. ಹಾಗಾಗಿ ಮೂಳೆಗಳನ್ನ ಮಡಿಕೆಗಳಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಎಂದು ತಜ್ಞರು ತಿಳಿಸಿದ್ದು, ಕಾರ್ಬನ್ ಡೇಟಿಂಗ್ ಪರೀಕ್ಷೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ಗೌಡ್ರ ಮೂಲೆಯಲ್ಲಿ ಪತ್ತೆಯಾಗಿರುವಂಥದ್ದು. ಈಗ ಆ ಮಡಿಕೆಗಳು ಪತ್ತೆಯಾಗಿರ್ತಕ್ಕಂತಹ ಸ್ಥಳದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಬಹಳ ದೊಡ್ಡದಾಗಿರ್ತಕ್ಕಂತಹ ಮಡಿಕೆಗಳಿವು. ಸರಿಸುಮಾರು 5 ರಿಂದ 6 ಫೀಟು, ಅಂದರೆ 3 ರಿಂದ 4 ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ರೀತಿ ಅಳತೆಯ ಪ್ರಕಾರವಾಗಿ ಮಡಿಕೆಗಳನ್ನು ಆ ಕಾಲದಲ್ಲಿ ಮಾನವರು ಇದನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಕುರುಹುಗಳು ಪತ್ತೆಯಾಗಿರುವಂಥದ್ದು. ಮಡಿಕೆ ಚೂರುಗಳೆಲ್ಲ ಬರ್ಬೇಕಾದ್ರೆ ಅಬ್ಸರ್ವ್ ಮಾಡ್ಬೇಕಾದ್ರೆ ದಪ್ಪಿದ್ದಾವೆ. ಅದರ ಅರ್ಥ ಅಂದ್ರೆ ಒಂದು 3 ಫೀಟು 3.5 ಫೀಟ್ಗಿಂತ ಹೆಚ್ಚು ದೊಡ್ಡ ಇರೋಂಥ ಮಡಿಕೆಗಳು ಅನ್ಬರಿಯಲ್ಸ್ ಅಂತಂತಾರೆ. ಈಗ ನೀವು ಅಲ್ಲಿ ನೋಡಿರೋ ಪ್ರಕಾರ ದೊಡ್ಡ ದೊಡ್ಡ ಮಡಿಕೆಯೊಳಗಡೆ ಮಾನವನ ಅಸ್ಥಿಪಂಜರದ ಬೋನ್ಗಳು ಎಲ್ಲನೂ ಅದರಲ್ಲಿ ಇಟ್ಬಿಟ್ಟು ಚಿಕ್ಕ ಚಿಕ್ಕ ಮಡಿಕೆಯಲ್ಲಿ ಇದಕ್ಕೆ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥ ಬೂದಿ ಸಂಸ್ಕಾರ ಮಾಡಿದ್ದೆಲ್ಲನೂ ಅದರಲ್ಲಿರುತ್ತೆ. ಮನುಷ್ಯ ಸತ್ತ ನಂತರ ಅವನನ್ನು ಉಳುವ ಪದ್ಧತಿ. ಆ ಉಳಿದ ನಂತರ ಒಂದು 6 ತಿಂಗಳು 1 ವರ್ಷ ಆದಮೇಲೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಸ್ಥಿ ಅಂದರೆ ಮಾಂಸ ಎಲ್ಲ ಹೋದ್ಮೇಲೆ ಬರೀ ಮೂಳೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಇನ್ನಿತರ ಆಭರಣಗಳು ಇದ್ರೂ ಕೂಡ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮಡಿಕೆಯಲ್ಲಿಟ್ಟು ತೊಗೊಂಡು ಬಂದು ಇಲ್ಲಿ ಸಮಾಧಿ ಮಾಡೋವಂಥ, ಅಂದರೆ ಇಲ್ಲಿ ಮತ್ತೆ ಪೂಜಾ ಪದ್ಧತಿ ಪರಿವರ್ತನೆ ಇತ್ತು ಅಂತ. 5,000 ವರ್ಷಗಳ ಹಿಂದೆಯೂ ಬಳ್ಳಾರಿಯಲ್ಲಿ ಜನ ವಾಸವಿದ್ರು ಅನ್ನೋದಕ್ಕೆ ಕುರುಹುಗಳು ಸಹ ಸಿಕ್ಕಿವೆ. ಮನೆ ನಿರ್ಮಾಣಕ್ಕೆ ಕಲ್ಲು ಬಳಕೆ, ಕಲ್ಲಿನ ಗೋಡೆ, ಹರಿತವಾದ ಕಲ್ಲಿನ ಆಯುಧ ಪತ್ತೆಯಾಗಿದೆ. ಇದು ಪ್ರಾಗೈತಿಹಾಸಿಕ ಕಾಲದಲ್ಲಿ ಮಾನವ ಸಂಘಜೀವಿಯಾಗಿದ್ದ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಮಾನವನ ಇರುವಿಕೆಯ ಕುರುಹುಗಳು ಪತ್ತೆಯಾಗಿರುವಂಥದ್ದು. ಅಂದರೆ ಪ್ರಾಗೈತಿಹಾಸಿಕ ಕಾಲದ ಸಂದರ್ಭದಲ್ಲಿ ಆಗಿನ ಮಾನವರು ಅಂದರೆ ಮನೆಗಳನ್ನು ಕಟ್ಟುವಂಥ ಕಲ್ಪನೆ ಕೂಡ ಆಗಿತ್ತು ಅನ್ನೋದಕ್ಕೆ ಇಲ್ಲಿ ಕುರುಹುಗಳು ಕೂಡ ಪತ್ತೆಯಾಗಿರುವಂಥದ್ದು. ಅಂದರೆ ಕಲ್ಲುಗಳನ್ನು ತಾವು ಗಮನಿಸ್ತಾ ಇರ್ಬೋದು. ಇದು
ಮನೆಗಳನ್ನು ಕಟ್ಟಲಿಕ್ಕೆ ಈ ಕಲ್ಲುಗಳ ಸಂಗ್ರಹ ಆಗಿತ್ತಾ ಅಥವಾ ಬೇರೆ ಉದ್ದೇಶಕ್ಕೆ ಸಂಗ್ರಹ ಆಗಿತ್ತು ಅನ್ನೋ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು. ಪ್ರಸ್ತುತವಾಗಿ ಇಲ್ಲಿ ಸಂಶೋಧಕರು ಹೇಳುವ ಪ್ರಕಾರವಾಗಿ ಇಲ್ಲಿ ಮನೆ ಕಟ್ಟುವುದಕ್ಕಾಗಿ ಇದನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಮಾಹಿತಿ ಕೂಡ ದೊರೆತಿರುವಂಥದ್ದು. ಇಲ್ಲಿ ಸಿಕ್ಕಿರ್ತಕ್ಕಂತಹ ಕಲ್ಲುಗಳನ್ನು ನಾವು ಗಮನಿಸಿದರೆ ಇದು ಕೇವಲ ಯಾವುದೋ ಒಂದು ಗೋಡೆ ಕಟ್ಟಿರ್ತಕ್ಕಂಥದ್ದು ಅಂತ ಅನಿಸಿದರೂ ಸಹಿತವಾಗಿ ಮನುಷ್ಯ ವಾಸ ಆಗಿದ್ದ ಅನ್ನೋದಕ್ಕೆ ಇಲ್ಲಿ ಸಾಕ್ಷ್ಯಾಧಾರಗಳು ಸಿಗ್ತಾ ಇದ್ದಾವೆ. ಮೊದಲನೇದಾಗಿ ಇಲ್ಲಿ ಮಡಕೆಗಳು ಸಿಕ್ಕಿದ್ದಾವೆ, ಮಾಂಸದ ಚೂರುಗಳು, ತುಂಡುಗಳು ಅಥವಾ ಅದರ ಮೂಳೆಗಳ ಸಿಕ್ಕಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಸೂಕ್ಷ್ಮ ಶಿಲಾಯುಗದ ಸಂದರ್ಭದಲ್ಲಿ ಮನುಷ್ಯ ಯಾವ ರೀತಿ ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ದ, ಆ ಆಯುಧಗಳು ಯಾವ ರೀತಿ ಬಳಕೆ ಮಾಡ್ತಾ ಇದ್ದ ಅನ್ನೋದಕ್ಕೆ ಸಾಕ್ಷ್ಯಾಧಾರವಾಗಿ ಬಹಳಷ್ಟು ಸಿಕ್ಕಿದೆ. ಇನ್ನು ಉತ್ಖನನದ ಬಗ್ಗೆ ಮಾತನಾಡಿದ ಅಮೆರಿಕದ ಹಾರ್ಡ್ವಿಕ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕಿ ನಮಿತಾ ಎಸ್ ಸುಗಂಧಿ, ಅಂದಿನ ಕಾಲದಲ್ಲಿ ಜನರು ಎಲ್ಲೆಲ್ಲಿ ವಾಸ ಮಾಡುತ್ತಿದ್ರು ಅನ್ನೋ ಬಗ್ಗೆಯೂ ಕುತೂಹಲವಿತ್ತು. ಅಲ್ಲಿ ನಾವು ದೊಡ್ಡ ದೊಡ್ಡ ಬಂಡೆಗಳ ಬಗ್ಗೆ ಅಧ್ಯಯನ ನಡೆಸಿದ್ದೆವು, ಆದರೆ ಅವುಗಳು ಈಗ ಗಣಿಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳ ವೇಳೆ ನಾಶವಾಗಿವೆ. ಆದರೆ ನಾವು ಈ ಪ್ರದೇಶದಲ್ಲಿ ಹಲವು ವಸ್ತುಗಳನ್ನು ಪತ್ತೆ ಹಚ್ಚಿದ್ದೇವೆ ಎಂದಿದ್ದಾರೆ. Archaeological studies we have done have shown that people have lived at Tekkalakota for at least 5,000 years. So earlier the site was known because of the Nagaraja Rao's work. In 1960s he had discovered this site and done this work, excavation on the tops of the hill. And there we had found the Neolithic habitations, burials, but he had also reported at the base of the hill some remains are there. But he had not studied that because focus was on the hills and on this Neolithic period. There we had documented the megalithic burials. Those are now destroyed because of the agricultural activities, the quarrying activities. But in this area we had found so many things. Now here, just here nearby, there's so many ceramic remains, and these fields are filled up with the iron materials, ceramic materials, lithic tools, stone tools are there also. So that shows us this is a very big habitation. ತಜ್ಞರ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ತೆಕ್ಕಲಕೋಟೆಯಲ್ಲಿ ಪ್ರಾಗೈತಿಹಾಸಿಕ, ಪ್ರಾಚೀನ ಸ್ಮಾರಕ ಮತ್ತು ಪುರಾತತ್ವ ಸ್ಥಳಗಳ ಉತ್ಖನನಕ್ಕೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಅನುಮೋದನೆ ನೀಡಿತ್ತು. ಹೀಗಾಗಿ ಇಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗುತ್ತಿದೆ. ಒಟ್ನಲ್ಲಿ ತೆಕ್ಕಲಕೋಟೆ ಭೂಭಾಗದಲ್ಲಿ 5,000 ವರ್ಷಗಳ ಹಳೆಯದಾದ ಮಾನವನ 2 ಅಸ್ಥಿಪಂಜರ, ಮಡಿಕೆಗಳು, ಕಲ್ಲಿನ ಆಯುಧಗಳು ದೊರೆತಿದ್ದು ಕುತೂಹಲಕ್ಕೆ ಮತ್ತು ಆಶ್ಚರ್ಯಕ್ಕೆ ಎಡೆ ಮಾಡಿಕೊಟ್ಟಿದೆ. ವಿನಾಯಕ ಬಡಿಗೇರ್, TV9, ಬಳ್ಳಾರಿ.